ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಶೇಂಗಾ ಹೋಳಿಗೆ ಮಾಡೋದೈತಿ. ಅದಕ್ಕೆ ನಾ ಇಲ್ಲಿ ಒಂದು 2 ಚಮಚ ಬಿಳಿ ಎಳ್ಳು ಹುರ್ಕೊಂಡ್ರಿ. ನೀವು ಎಳ್ಳಿದ್ರೆ ಎಳ್ಳು ತೊಗೊರಿ, ಎಳ್ಳು ಇರ್ಲಿಕ್ಕಂದ್ರೂ ನಡಿತೈತಿ. ಆಮೇಲೆ 1 ಕಪ್ ಆಗುವಷ್ಟು ಹುರಿದ ಶೇಂಗಾ ಕಾಳು ತೊಗೊಂಡು ಜವಾರಿ ಶೇಂಗಾ ಕಾಳದ ಇವು ಎರಡು ಕೂಡಿ ಮಾಡಿಸಿದ್ರೆ ಟೇಸ್ಟ್ ಆಕಾವ ಅಂಥೇಳಿ ನಾ ಎಳ್ಳು ಮತ್ತು ಶೇಂಗಾ ಎರಡು ಕೂಡಿ ಮಾಡತ್ತೆ. ನೀವು ಬೇರೆ ಬೇರೆನೂ ಮಾಡ್ಬೋದು, ಎಳ್ಳಿನೂ ಅಷ್ಟು ಹೋಳಿಗೆ ಮಾಡ್ಬೋದು, ಶೇಂಗಾದೂ ಮಾಡ್ಬೋದು. 1 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡು ಆಮೇಲೆ ಇಲ್ಲಿ ನೋಡ್ರಿ ಒಂದು 5 ಏಲಕ್ಕಿ ತೊಗೊಂಡು ನೀವು ಬೆಲ್ಲ ಕಮ್ಮಿ ತಿಂತಿದ್ರೆ ಇನ್ನಷ್ಟು ಬೆಲ್ಲ ಕಮ್ಮಿ ಹಾಕೋರಿ, ಜಾಸ್ತಿ ತಿಂತಿದ್ರೆ ಇನ್ನಷ್ಟು ಜಾಸ್ತಿ ಹಾಕೋರಿ. ಈಗ ಇದನ್ನೆಲ್ಲ ಏನು ಮಾಡೋಣ, ಶೇಂಗಾ ಎಳ್ಳು ಬೆಲ್ಲ ಅಷ್ಟು ಏನು ಮಾಡ್ಕೊಂಬರೋನು ಸಣ್ಣ ಮಾಡ್ಕೊಂಬರೋನು. ನೀನು ಫಸ್ಟಿಗೆ ಏನು ಮಾಡ್ಕೊತೀನಿ ರೀ, ಎಳ್ಳು ಸಣ್ಣ ಮಾಡ್ಕೊತೀನಿ. ಯಾಕಂದ್ರೆ ಎಳ್ಳು ಇವು ಸಣ್ಣ ಇರ್ತಾವೆ ರೀ. ಶೇಂಗಾ ಸಂಗಟ ಹಾಕಿದ್ವಿ ಅಂದ್ರೆ ಶೇಂಗಾ ಅಷ್ಟು ಸಣ್ಣ ಹಾಕವು, ಎಳ್ಳು ಸಣ್ಣ ಆಗೋದಿಲ್ಲ, ಪೂರ್ತಿ ಹಂಗೆ ಉಳಿದ್ಬಿಡ್ತಾವೆ. ಅದಕ್ಕೆ ಇದನ್ನು ಬೇರೆನ ಹಾಕೊಂಡನ ಈ ರೀತಿ ನೋಡ್ರಿ. ಭಾಳ ದಪ್ಪ ಅಲ್ಲ ಭಾಳ ಸಣ್ಣ ಅಲ್ಲ, ಈ ರೀತಿ ಮೀಡಿಯಮ್ ಸೈಜ್ ಏನು ಮಾಡ್ಕೊಂಡನ ಸಣ್ಣ ಮಾಡ್ಕೊಂಡು ಇದನ್ನೆಲ್ಲ ಎಳ್ಳು ಏನು ಮಾಡ್ತಾನು ಈ ಬಟ್ಟಲು ಒಳಗೆ ತಕ್ಕೋತನು. ಅದ ಮಿಕ್ಸರ್ನಾಗ ಈಗ ಏನು ಮಾಡೋನು, ಅರ್ಧ ಶೇಂಗಾ ಕಾಳು ಅರ್ಧ ಬೆಲ್ಲ ಹಾಕೊಂಡು ಅದನ್ನು ಎಲ್ಲ ಏನು ಮಾಡ್ಕೊಂಡು ಸಣ್ಣ ಮಾಡ್ಕೊಂಡು ಬರೋಣ್ರಿ. ಅಂದ್ರೆ ಪೂರ್ತಿ ಸಣ್ಣ ಮೀಡಿಯಮ್ ಸೈಜ್ ಮಾಡ್ಕೋಬೇಕ್ರಿ. ಭಾಳ ದಪ್ಪ ಇಡಕ್ಕೆ ಹೋಗ್ಬೇಡ್ರಿ, ಭಾಳ ಸಣ್ಣ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಸಣ್ಣ ಆತಂದ್ರೆ ಅಳಕ್ಕೆ ಆತಂದ್ರೆ ಹೋಳಿಗೆ ಬರೋದಿಲ್ಲ. ನೀವು ದಮ್ ಇಟ್ಟಂದ್ರೆ ಹೋಳಿಗೆಲ್ಲ ಹರಿತಾವು. ಅದಕ್ಕೆ ಈಗ ನೋಡ್ರಿ ಪರ್ಫೆಕ್ಟ್ ಐತಿ, ಮೀಡಿಯಮ್ ಸೈಜ್ ನೋಡ್ರಿ. ಕೂಟ್ ಎಷ್ಟು ಚಂದ ಹೂರ್ಣ ಮಾಡ್ಕೊಳಕ್ಕೆ ರೆಡಿ ಆಗೈತಿ. ಹಿಂಗೆ ಅಷ್ಟು ಎಲ್ಲ ಹೂರ್ಣ ಈಗ ಮಾಡ್ಕೊಳಕ್ಕೆ ಕೂಟ್ ತಯಾರು ಮಾಡ್ಕೊಂಡು ಬರೋನು. ಈಗ ಇದಕ್ಕೆ ಏಲಕ್ಕಿನ ಕೂಟ್ ಹಾಕತ್ತ ನೋಡ್ರಿ. ಹಿಂಗೆ ಕೂಟ್ ಹಾಕಿದ್ವಿ ಅಂದ್ರೆ ಭಾರಿ ಸ್ಮೆಲ್ ಇರ್ತೈತಿ ರೀ. ಮಿಕ್ಸರ್ಗೆ ಹಾಕ್ರಿ ಅಂದ್ರೆ ಎಲ್ಲ ವಾಸನೆ ಹೋಗ್ಬಿಡ್ತೈತಿ. ಅದಕ್ಕೆ ನಾ ಕೂಟ್ ಹಾಕತ್ತನು. ಈ ಕಡೆ ಬಿಸಿನೀರು ಕಾಯ್ಲಕ್ಕೆ ಇಟ್ಟು ನೋಡ್ರಿ. ಬಿಸಿನೀರ್ಲೆ ನಾ ಇವತ್ತು ಏನು ಮಾಡ್ಕೊಳಕ್ಕಿದನು, ಇದನ್ನೆಲ್ಲ ಹೂರ್ಣ ತಯಾರು ಮಾಡ್ಕೊಳಕ್ಕಿದನು. ನೀವು ತಣ್ಣೀರ್ಲೇನು ಮಾಡ್ಕೋಬೋದು ಫ್ರೆಂಡ್ಸ್. ನಾ ಬಿಸಿನೀರ್ಲೆ ಮಾಡಿದ್ರೆ ಹೋಳಿಗೆ ಚಂದ ಬರ್ತಾವೆ ಅಂಥೇಳಿ ನಾ ಮಾಡ್ಕೊಳಕತ್ತನು. ಒಂದು ಸ್ಪೂನ್ಲೆ ಈ ರೀತಿ ಕಲಿಸ್ಕೊಳಕತ್ತನು. ಸ್ವಲ್ಪ ಸ್ವಲ್ಪ ಹಾಕೊಂಡೆ ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕೋಬೇಕ್ರಿ, ಜಾಸ್ತಿ ಒಮ್ಮೆ ಹಾಕೊಳಕ್ಕೆ ಹೋಗ್ಬಿಡ್ರಿ. ಅಳಕಾತಂದ್ರೆ ಹೋಳಿಗೆ ಬರೋದಿಲ್ಲ ಹೂರ್ಣ. ಆಮೇಲೆ ಗಟ್ಟಿ ಆದ್ರೂ ಹೋಳಿಗೆ ಬರೋದಿಲ್ಲ. ಈ ರೀತಿ ಮೀಡಿಯಮ್ ಸೈಜ್ ಇರಬೇಕು. ನಾವು ಉಳ್ಳಿನೂ ಮಾಡಿ ತೋರಿಸ್ತು ನೋಡ್ರಿ ನಿಮ್ಗೆ. ಉಂಡೆ ಮಾಡಿ ಎಷ್ಟು ಚಂದ ಪರ್ಫೆಕ್ಟ್ ಆಗೈತೆ ಹೂರ್ಣ ನೋಡ್ರಿ. ಎಣ್ಣೆ ಎಷ್ಟು ಚಂದ ಬಿಟ್ಟೈತಿ. ಈಗ ಒಂದು ಅಡಿಕೆ ಅಷ್ಟು ಹಿಟ್ಟು ತೊಗೊಂಡು ಗೋಧಿ ಹಿಟ್ಟು ನಾದ್ಕೊಂಡನ ಈ ರೀತಿ ಉಳ್ಳಿ ಮಾಡ್ಕೊಂಡು ಅದ್ರೊಳಗೆ ಹೂರ್ಣ ತುಂಬ್ಕೊಂಡು ನೋಡ್ರಿ. ಉಳ್ದಿದ್ದು ಹಿಟ್ಟಾಗ ಹೆಚ್ಚಾಗಿದ್ದು ಮ್ಯಾಗ ಬಾಯಿ ಮುಚ್ಕೊಂಡು ಉಳ್ದಿದ್ದ ಗೋಧಿ ಹಿಟ್ಟು ತೆಗೆದು ಇಟ್ಕೊಂಡು ಈ ರೀತಿ ರೌಂಡ್ ಹಂಗೆ ಏನು ಮಾಡ್ಕೊಂಡು ಚಪಾತಿ ಟೈಪ್ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡ್ರಿ. ನೀವು ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೋದು. ರೌಂಡ್ ಎಷ್ಟು ಚಂದ ಆಗೈತೆ ನೋಡ್ರಿ. ಹೋಳಿಗೆ ಹರಿದಿಲ್ಲ ಏನಿಲ್ಲ. ಈಗ ಏನು ಮಾಡೋಣ್ರಿ, ಇದನ್ನು ರೌಂಡ್ ಆಗಿ ಏನು ಎತ್ತಿ ನಾ ತೆವಿ ಕಾಯ್ಲಾಕ ಇಟ್ಟೇನ್ರಿ ಆ ಕಡೆ ಒಲೆ ಮೇಲೆ. ತೆವಿ ಕಾದತ್ರಿ. ಕಾದಂತ ತೆವಿಗೆ ಹಾಕಿನ ನೋಡ್ರಿ. ನಾ ಹೋಳಿಗೆ ಎಣ್ಣೆ ಹಚ್ಚಂಗಲ್ಲ ಏನಿಲ್ಲ ಫ್ರೆಂಡ್ಸ್. ಎಷ್ಟು ಚಂದ ಉಬ್ತೈತಿ ನೋಡಕ್ರಿ. ಹಿಟ್ಟು ಹಚ್ಚಿ ಮಾಡೀನಿ. ನೀವು ಎಣ್ಣೆ ಹಚ್ಚಿ ಮಾಡ್ಬೋದು ನೋಡ್ರಿ. ಹೋಳಿಗೆ ಎಷ್ಟು ಚಂದ ಉಬ್ಕೊಂಡು ಬತ್ತು ಭಾರಿ ರೀ. ಇದು ನಮ್ಮ ಮನ್ಯಾಗ ಎಲ್ಲರೂ ಶೇಂಗಾದ ಹೋಳಿಗೆ ಅಂದ್ರೆ ಎಲ್ಲರಿಗೂ ಇಷ್ಟ ರೀ. ನಮ್ಮ ಸ್ನೇಹಿತರಿಗೂ ಇಷ್ಟ, ನಮ್ಮ ತಮ್ಮವ್ರಿಗೆ ಇಷ್ಟ. ಎಲ್ಲರೂ ನಮ್ಮ ಮನ್ಯಾಗ ಸ್ವೀಟ್ ಎಲ್ಲರೂ ಇಷ್ಟಪಡ್ತಿರ್ತೀವಿ. ಹೋಳಿಗೆ ಉಬ್ತ್ರಿ ಮನ್ಸಿಗೆ ಖುಷಿ ಆಯ್ತು. ಯಾವುದೋ ಒಂದು ಹೋಳಿಗೆ ಮಾಡುವ ಹೊತ್ನಾಗ ಹಿಂಗೆ ಉಬ್ತಂದ್ರೆ ಮಾಡೋರಿಗೂ ಮನ್ಸಿಗೆ ಖುಷಿ ಆಕೈತಿ. ನಮ್ಮ ಸ್ನೇಹ ಎಲ್ಲ ಹೋಳಿಗೆ ಬೇಡ್ಲಕ್ಕೆ ಬಂದ್ರು ಕ್ವಾಟ್ನಿಡ್ರಿ ಆಕೆ ತಿಲ್ಲಕ್ಕೆ ಹೋಗ್ಕಾಡ್ರಿ. ಈಗ ನಾ ಅಷ್ಟು ಹೋಳಿಗೆ ಮಾಡಿ ನೋಡ್ರಿ. ದುಡ್ಡು ತುಂಬ ಹೋಳಿಗೆ ರೆಡಿ ಆದವು ರೀ. ಈ ರೀತಿ ಹೋಳಿಗೆ ಭಾರಿ ಮೆತ್ತಗಾಗ್ಯಾವ್ರಿ ಫ್ರೆಂಡ್ಸ. ನೋಡ್ರಿ ಹಿಂಗೆ ಮುದ್ದೆ ಮಾಡಿ ನೋಡಿದ್ರೆ ಎಷ್ಟು ಚಂದ ಆಗ್ಯಾವು. ಈಗ ಇದ್ರ ಮೇಲೆ ಎಮ್ಮೆ ತುಪ್ಪ ತಂದಿದ್ದೀವ್ರಿ, ಜವಾರಿ ಎಮ್ಮೆ ತುಪ್ಪ. ಇದನ್ನು ಹಾಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಆಗ್ತಾವೆ ನೋಡ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನಿಮ್ಮ ಮನ್ಯಾಗ ಶೇಂಗಾದ ಹೋಳಿಗೆ ಮಾಡಿ ಹೆಂಗೆ ಅದು ಅಂತೇಳಿ ನಾನು ಕಮೆಂಟ್ ಮಾಡಿರಿ. ನಾನು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.